ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು JNV ವತಿಯಿಂದ ನಡೀತಿರುವಂತಹ ಪ್ರೇರಣಾ ಉತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಈ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮದ ಹೆಸರು ಬಂದು ಪ್ರೇರಣಾ ಉತ್ಸವ ಅಂತೇಳಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ ಇದಕ್ಕೆ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರೇರಣಾ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡಿದಾಗ ನೀವು ಈ ಒಂದು ಸ್ಲೋಗನ್ ಅನ್ನು ನೋಡಬಹುದು. ಆನ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ವೇರ್ ಹಿಸ್ಟರಿ ಮೀಟ್ಸ್ ಇನೋವೇಷನ್ ಅಂಡ್ ಟ್ರೆಡಿಷನ್ ಈಸ್ ಸೀಮ್ಲೆಸ್ ವೂವನ್ ಇಂಟು ಎ ಫ್ಯೂಚರ್ ಫೋಕಸ್ಡ್ ಎಜುಕೇಶನಲ್ ಎಕ್ಸ್ಪೀರಿಯನ್ಸ್ ಫಾರ್ ವಿಕಸಿತ್ ಭಾರತ್ ಅನ್ನೋದನ್ನು ನೀವು ಗಮನಿಸಬಹುದು. ಮತ್ತೆ ಈ ಒಂದು ಪೋರ್ಟಲ್ ನಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ನಾನು ಪ್ರಾಯೋಗಿಕವಾಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ಪ್ರೇರಣಾ ಉತ್ಸವದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದೇ ಆದ್ರೆ, ಒಂದು ಅವಲೋಕನವನ್ನು ನೋಡೋದೇ ಆದ್ರೆ, ಇದು ಒಂದು ವಾರದ ಕಾರ್ಯಕ್ರಮ ಆಗಿರುತ್ತೆ. ಅದು ಎಂತಹ ಕಾರ್ಯಕ್ರಮವಾಗಿರುತ್ತದೆ ಅಂತಂದ್ರೆ ಪರಿವರ್ತಕ ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮವಾಗಿರ್ತದೆ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ ಅವರ ಹೆಸರನ್ನ ಕೊಟ್ಟಿದ್ದಾರೆ. ಇದು ಮುಖ್ಯವಾಗಿ ದೇಶದ ಯುವಕರನ್ನ ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಿರುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಮತ್ತು ಇಲ್ಲಿ ಎಂತಹ ಅನುಭವನ ಕೊಡ್ತಾರೆ ಅಂತಂದ್ರೆ ವಿದ್ಯಾರ್ಥಿ ತಲ್ಲೀನಗೊಳಿಸುವಂತಹ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಇದು ಅನುಕೂಲ ಆಗಿರುತ್ತೆ. ಮತ್ತೆ ಜೊತೆಗೆ ಭಾರತದ ಪರಂಪರೆ ಆಗಿರ್ಬೋದು ಮತ್ತೆ ಸ್ಫೂರ್ತಿದಾಯಕ ಬೋಧನೆಗಳೊಂದಿಗೆ ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸಂಯೋಜಿಸಿ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆಯನ್ನ ಮಾಡಿರ್ತಾರೆ. ಇದರ ಒಂದು ರೂಪರೇಷೆಯನ್ನ ನೋಡೋದೇ ಆದ್ರೆ ಇಲ್ಲಿ 10 ಜಿಲ್ಲೆಗಳಿಂದ ಒಟ್ಟು 20 ವಿದ್ಯಾರ್ಥಿಗಳನ್ನ ಈ ಒಂದು ಕಾರ್ಯಕ್ರಮ ಸ್ವಾಗತಿಸುತ್ತದೆ ಅಂತಂದ್ರೆ ಏನು ಅವ್ರನ್ನ ವೆಲ್ಕಮ್ ಅನ್ನ ಮಾಡುತ್ತೆ. ಮತ್ತೆ ಇದು ದೇಶದ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಿದೆ. ಇದರ ರೂಪುರೇಷೆ ನಿಮಗೆ ಇನ್ನೂ ಸಹ ಡೀಟೇಲ್ ಆಗಿ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಂತರ ಇದರ ಉದ್ದೇಶವನ್ನ ಗಮನಿಸೋದಾದ್ರೆ, ಪ್ರೇರಣಾ ಶಾಲೆಯಲ್ಲಿ ಒಂದು ವಾರದ ಕಾರ್ಯಕ್ರಮ ಈ ಕೆಳಗಿನ 3 ಮೂಲಭೂತ ವಿಚಾರಗಳನ್ನು ಆಹ್ವಾನಿಸಲು ಸ್ಫೂರ್ತಿಯ ಒಂದು ಪ್ರಯಾಣವಾಗಿದೆ. ಇಲ್ಲಿ ಏನೇನು ತಿಳ್ಕೋಬಹುದು, ನಾನು ಯಾರು, ನಮ್ಮ ಇತಿಹಾಸ, ನಮ್ಮ ಸಾಂಸ್ಕೃತಿಕ ಪರಂಪರೆ ಏನು, ನನ್ನ ದೇಶಕ್ಕಾಗಿ ನಾನು ಏನ್ ಮಾಡಬಹುದು, ಭಾರತದ ವೈವಿಧ್ಯತೆಯಲ್ಲಿ ಮಹಾನ್ ಏಕತೆ, ವಸುದೈವ ಕುಟುಂಬಕಂ ಅನ್ನುವಂತಹ ಮನೋಭಾವದ ಬಗ್ಗೆ ನನಗೆ ಹೆಮ್ಮೆಯನ್ನು ಉತ್ತೇಜಿಸುವಂತಹ ಒಂದು ಕಾರ್ಯಕ್ರಮವಾಗಿರ್ತದೆ. ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮವಾಗಿರುತ್ತೆ. ಇಲ್ಲಿ ನಿಮ್ಗೆ ಈ ಕಾರ್ಯಕ್ರಮ ಯಾವ ಯಾವ ಹಂತಗಳಲ್ಲಿ ನಡೆಯುತ್ತೆ ಮತ್ತೆ ಯಾವ ರೀತಿ ಆಯೋಜನೆ ಇರುತ್ತೆ. ಮೊದಲನೇದಾಗಿ ಇದು ಸ್ಕೂಲ್ ಲೆವೆಲ್ ಅಲ್ಲಿ ನಡೆಯುತ್ತೆ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಡೆಯುತ್ತೆ, ನಂತರ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆಯುತ್ತೆ. ಅದು ಹೇಗೆ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋದೇ ಆದ್ರೆ, ಮೊದಲನೇದಾಗಿ ನೋಡಿ, ಸ್ಟೇಜ್ 1 ನಲ್ಲಿ ಏನು ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ತೀವಿ. ಆ ರಿಜಿಸ್ಟ್ರೇಷನ್ ಮೇಲೆ ಅಂದ್ರೆ ಬೇಸ್ಡ್ ಆನ್ ದೇರ್ ಕ್ರೈಟೀರಿಯಾ ಅಥವಾ ಡೀಟೇಲ್ಸ್ ಫಿಲ್ಡ್ ಅಥವಾ ಸ್ಪೆಷಲ್ ಅಚೀವ್ಮೆಂಟ್ಸ್, ಅಂದ್ರೆ ನೀವು ಆನ್ಲೈನ್ ಅಲ್ಲಿ ತುಂಬಬೇಕಾದ್ರೆ ಗೊತ್ತಾಗುತ್ತೆ. ನೀವೇನು ಮಾಹಿತಿಯನ್ನು ಒದಗಿಸ್ತೀರಾ ಆ ಒಂದು ಮಾಹಿತಿಯನ್ನು ಆಧರಿಸಿ ಸ್ಟೇಜ್ 1 ನಲ್ಲಿ 200 ಸ್ಟೂಡೆಂಟ್ಸ್ ವಿಲ್ ಬಿ ಶಾರ್ಟ್ ಲೈಸ್ಡ್ ಇನ್ ಈಚ್ ಡಿಸ್ಟ್ರಿಕ್ಟ್. ಅಂದ್ರೆ ಪ್ರತಿ ಜಿಲ್ಲೆಯಿಂದ 200 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ 100 ಬಾಯ್ಸ್ ಮತ್ತೆ 100 ಗರ್ಲ್ಸ್ ಗಳಾಗಿರ್ತಾರೆ. ಅಂದ್ರೆ 100 ಜನ ಗಂಡು ಮಕ್ಕಳು ಮತ್ತೆ 100 ಜನ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದು ಸ್ಟೇಜ್ ಫಸ್ಟ್. ಸ್ಟೇಜ್ ಫಸ್ಟ್ ಅಲ್ಲಿ ಸೆಲೆಕ್ಷನ್ ಆಫ್ 2 ಬೆಸ್ಟ್ ಸ್ಟೂಡೆಂಟ್ಸ್, one boy and one girl from each school in the district from class 9 to 12 standard. ನೋಡಿ, ಇದು ಕೇವಲ 9-10ಕ್ಕೆ ಸೀಮಿತ ಆಗಿಲ್ಲ. 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿರ್ತದೆ. ಇಲ್ಲಿ ಪ್ರತಿ ಶಾಲೆಯಿಂದ 2 ವಿದ್ಯಾರ್ಥಿಗಳನ್ನ ಜಿಲ್ಲಾ ಹಂತಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಸ್ಕೂಲ್ ಹಂತದಲ್ಲಿ ನೀವು ಯಾವ ವಿದ್ಯಾರ್ಥಿಗಳನ್ನ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅದರಲ್ಲಿ ಬೆಸ್ಟ್ 2 ವಿದ್ಯಾರ್ಥಿಗಳನ್ನ ಮಾತ್ರ, ಅದರಲ್ಲೂ ಸಹ 1 ಬಾಯ್ ಮತ್ತೆ 1 ಗರ್ಲ್ ಅನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅದು ಎಲ್ಲಿ ಮಾಹಿತಿಯನ್ನ ಯಾರು ಸಬ್ಮಿಟ್ ಮಾಡಿರ್ತಾರೆ ಅಂದ್ರೆ ಹೆಡ್ ಮಾಸ್ಟರ್ ಅಂಡ್ ಸಬ್ಮಿಟ್ ದ ಸೇಮ್ ಬೈ BO ಇಂಟರ್ನ್ ಟು DDP ಆಫೀಸ್ ಅಂತ ಇದೆ. ನೆಕ್ಸ್ಟ್ DDP ಶುಡ್ ಬಿ ಐಡೆಂಟಿಫೈ ಅಂಡ್ ಸಬ್ಮಿಟ್ ದ ಲಿಸ್ಟ್ ಆಫ್ 200 ಸ್ಟೂಡೆಂಟ್ಸ್. ಅದರಲ್ಲಿ ಏನು ಜಿಲ್ಲೆಯಿಂದ ನೋಂದಣಿ ಆಗಿರ್ತಾರೆ ಅಂತ ನೋಂದಣಿಯಾದಂತ ವಿದ್ಯಾರ್ಥಿಗಳಲ್ಲಿ 200 ವಿದ್ಯಾರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಲಾಗ್ತದೆ. ಅವರನ್ನ ಏನ್ ಮಾಡ್ತಾರೆ, ಪ್ರೇರಣಾ ಪೋರ್ಟಲ್ ಅಲ್ಲಿ ಅವರನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ಹಂತಕ್ಕೆ ಅವ್ರನ್ನ ಕಳಿಸ್ತಾರೆ. ಈ ಸ್ಟೇಜ್ 2, ಅದು ಸ್ಟೇಜ್ ಫಸ್ಟ್ ಅಲ್ಲಿ ಎಲ್ಲ ಪ್ರತಿ ಶಾಲೆಯಿಂದ 2 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಒಟ್ಟು ಒಂದು ಜಿಲ್ಲೆಯಿಂದ 200 ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗ್ತಾರೆ. ಈಗ ಸ್ಟೇಜ್ 2 ಅಲ್ಲಿ 200 ಸ್ಟೂಡೆಂಟ್ಸ್ ಗಳು ಏನ್ ಆಯ್ಕೆ ಆಗ್ತಾರೆ ಅವರಿಗೆ ಏನ್ ಮಾಡ್ತಾರೆ, ಮಾಹಿತಿಯನ್ನ ಕೊಡಲಾಗ್ತದೆ, ಅಂದ್ರೆ ಕಮ್ಯುನಿಕೇಶನ್ ಮಾಡಲಾಗ್ತದೆ. ಅವರ ಇಮೇಲ್ ಏನ್ ಕೊಟ್ಟಿರ್ತಾರೆ ಅದ್ರ ಮೂಲಕ, ಮೆಸೇಜ್ ಮೂಲಕ ಅಥವಾ ಅವ್ರ ಮೊಬೈಲ್ ನಂಬರ್ ಏನು ಒದಗಿಸಿದರೆ ಆಯಾ ನೋಡಲ್ ಸೆಂಟರ್ ಇಂದ ಅವರಿಗೆ ಮಾಹಿತಿಯನ್ನು ಒದಗಿಸಲಾಗ್ತದೆ. ಮತ್ತೆ ಅವ್ರನ್ನ ಪ್ರೇರಣಾ ಉತ್ಸವದ ಓರಿಯೆಂಟೇಷನ್ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಲಾಗ್ತದೆ.
ಅದು ಹೇಗೆ ಡೀಟೇಲ್ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ನಂತರ ಗೊತ್ತಾಗುತ್ತೆ. ಫಸ್ಟ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಳೋಣ. ಸ್ಟೇಜ್ 3 ಅಲ್ಲಿ ಏನು ಪ್ರೇರಣಾ ಉತ್ಸವದಲ್ಲಿ ಇದು ಮೋಸ್ಟ್ಲಿ ಜಿಲ್ಲಾ ಹಂತದಲ್ಲಿ ನಡೆಯುತ್ತೆ. ಆ ಜಿಲ್ಲಾ ಹಂತದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಏನು 200 ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರೆ. ಅದರಲ್ಲಿ ಕೇವಲ 30 ಸ್ಟೂಡೆಂಟ್ಸ್ಗಳನ್ನ ಮಾತ್ರ ಏನ್ ಮಾಡ್ತಾರೆ ಸ್ಟೇಜ್ ಸೆಕೆಂಡಿಗೆ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರು ಯಾರು ಆಯ್ಕೆ ಆಗಿರ್ತಾರೆ ಅವ್ರನ್ನ ಏನ್ ಮಾಡ್ತಾರೆ ಇಮೇಲ್ ಅಥವಾ ಮೆಸೇಜ್ ಮೂಲಕ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಇಂಟರ್ವ್ಯೂನ ಅವತ್ತನೇ ಮಾಡ್ತಾರೆ. ಅಂದ್ರೆ ಅದು ಎಲ್ಲಿ ನಡೆಯುತ್ತೆ ಪ್ರೇರಣಾ ಉತ್ಸವ ಅಲ್ಲೇ ಆಯ್ಕೆ ಮಾಡ್ತಾರೆ. ಅದರಲ್ಲಿ 30 ಜನ ಏನ್ ಆಯ್ಕೆ ಮಾಡ್ತಾರೆ ಅವರಿಗೆ ಇಂಟರ್ವ್ಯೂಗಳನ್ನ ಮಾಡಿ ಅವತ್ತೇನೆ ಇಂಟರ್ವ್ಯೂ ಮಾಡಿ ಅದರಲ್ಲಿ ಕೇವಲ 2 ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಫೈನಲ್ ನಡೆಯುವಂತಹ ಪ್ರೇರಣಾ ಉತ್ಸವದಲ್ಲಿ 1 ಹುಡುಗಿ 1 ಹುಡುಗನನ್ನ ಮಾತ್ರ ಆಯ್ಕೆ ಮಾಡ್ಕೊಡ್ತಾರೆ. ಅಲಾಂಗ್ ವಿತ್ 2 ಸ್ಟೂಡೆಂಟ್ಸ್ ಫಾರ್ ರಿಸರ್ವ್ ಪ್ಯಾನಲ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ದ ಫೈನಲಿಸ್ಟ್. ಒಂದು ರಿಸರ್ವ್ ಆಗಿ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಫಸ್ಟ್ ಬೆಸ್ಟ್ 2 ಸ್ಟೂಡೆಂಟ್ಸ್ ಮತ್ತೆ ರಿಸರ್ವ್ ಅಂತ ಹೇಳಿ ಇನ್ನು ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲೂ ಸಹ 1 ಗಂಡು ಮತ್ತೆ 1 ಹೆಣ್ಣು ಇರ್ತದೆ. ಇದು 3rd ಸ್ಟೇಜ್ ಅಲ್ಲಿ ನಡೆಯುವಂಥದ್ದು. ಇವರು ಫೈನಲ್ ಅಲ್ಲಿ ಏನ್ ಮಾಡ್ತಾರೆ ಪ್ರೇರಣಾ ಉತ್ಸವದಲ್ಲಿ ಭಾಗವಹಿಸ್ತಾರೆ. ನಂತರ ಇದನ್ನ ಭಾಗವಹಿಸೋದು ಹೇಗೆ ಅಂತಂದ್ರೆ ಮೊದಲು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. ಆ ವಿದ್ಯಾರ್ಥಿ ಕ್ಲಾಸ್ 9 ಇಂದ 12ನೇ ತರಗತಿ ಅಂದ್ರೆ 9 to 12 ಓದ್ತಾ ಇರುವಂತ ವಿದ್ಯಾರ್ಥಿ ಆಗಿರ್ಬೇಕು. ಮತ್ತೆ ಆತನಲ್ಲಿ ಅನೇಕ ವಿಶೇಷವಾದಂತಹ ಸಾಧನೆಗಳಿರ್ಬೇಕು. ಅಂತ ವಿದ್ಯಾರ್ಥಿಯನ್ನು ಮಾತ್ರ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಅದನ್ನ ಹೇಗೆ ಆಯ್ಕೆ ಮಾಡಬೇಕು ಅಂತಂದ್ರೆ ನಿಮ್ಮ ಶಾಲಾ ಹಂತದಲ್ಲಿ ಯಾರ ವಿದ್ಯಾರ್ಥಿಗಳು ಒಂದಷ್ಟು ಕ್ರೈಟೀರಿಯಾಗಳನ್ನ ಕೊಟ್ಟಿದ್ದಾರೆ. ಆ ಕ್ರೈಟೀರಿಯಾಗಳನ್ನ ಆಧರಿಸಿ ನೀವು ಏನ್ ಆಯ್ಕೆ ಮಾಡಬೇಕಾಗುತ್ತೆ. ಅವ್ರನ್ನ ಆನ್ಲೈನ್ ಪೋರ್ಟಲ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲಿಂಕ್ ಅನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. prerana.education.gov.in ಅಂತೇಳಿ ಇಲ್ಲಿ ಹೋಗಿ ನೀವು ಏನ್ ಮಾಡಬೇಕು ರಿಜಿಸ್ಟ್ರೇಷನ್ ಅನ್ನು ಮಾಡಬೇಕು. ಅದನ್ನ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಕ್ರೋಮ್ಗೆ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಪ್ರೇರಣಾ ಅಂತೇಳಿ. ಪ್ರೇರಣಾ education.gov.in ಅಂತೇಳಿ ಸರ್ಚ್ ಮಾಡಿದಾಗ ನೋಡಿ ನಿಮ್ಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ಪೋರ್ಟಲ್ ಅಲ್ಲಿ ನನಗೆ ಏನು ಹೇಳಿದೆ ಮಾಹಿತಿ ನೋಡಿ ಇಲ್ಲಿ ನೀವು ಕಾಣಬಹುದು. ಇಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಬೇಕು ಅಂದ್ರೆ ಹೌ ಟು ಪಾರ್ಟಿಸಿಪೇಟ್, ವೈ ಪ್ರೇರಣಾ, ಅಬೌಟ್ ಪ್ರೇರಣಾ ಎಲ್ಲ ಮಾಹಿತಿ ನಿಮಗೆ ಫಿಲ್ಮ್ ಅಬೌಟ್ ಪ್ರೇರಣಾ ಎಲ್ಲವೂ ಸಹ ನಿಮಗೆ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣುವಂಥದ್ದು ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ರೇರಣಾ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಯನ್ನು ಮೊದಲೇ ಒದಗಿಸ್ಕೊಂಡಿರಬೇಕು ಮತ್ತೆ ಅದಕ್ಕೊಂದು ಫಾರ್ಮೆಟ್ ಸಹ ಕೊಟ್ಟಿದ್ದಾರೆ. ಅದರಲ್ಲಿ ಮಾಹಿತಿಯನ್ನು ತುಂಬಿಕೊಂಡ್ರೆ ಈ ಫಾರ್ಮ್ ಅನ್ನು ತುಂಬಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಫಸ್ಟ್ ನೀವು ಇಲ್ಲಿ ಏನ್ ಮಾಡಿ ಯಾವ ವಿದ್ಯಾರ್ಥಿಯ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಹೆಸರನ್ನ ಟೈಪ್ ಮಾಡ್ಕೊಳ್ತೀರಾ. ಮತ್ತೆ ಆ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಅನ್ನು ಸಹ ಹಾಕಬೇಕಾಗುತ್ತೆ. ನೀವು ಡೇಟ್ ಆಫ್ ಬರ್ತ್ ಅನ್ನು ಹಾಕೊಳ್ತೀರಾ. ಮತ್ತೆ ಜೊತೆಗೆ ವಿದ್ಯಾರ್ಥಿಯ ಒಂದು ಜೆಂಡರ್ ಮೇಲ್ ಆರ್ ಫಿಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕ್ಲಾಸ್, ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ಕೇವಲ 9 ಮತ್ತೆ 9ರಿಂದ 12ನೇ ತರಗತಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಡ್ರಾಪ್ ಡೌನ್ ಇದೆ. ಅದಾದ್ಮೇಲೆ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನು ನೀವು ಒದಗಿಸಬೇಕಾಗುತ್ತೆ. ನಂತರ ಆ ಸ್ಟೂಡೆಂಟ್ ನ ಮೊಬೈಲ್ ನಂಬರ್ ಅನ್ನು ಸಹ ನೀವು ಏನ್ ಮಾಡ್ಬೇಕಾಗುತ್ತೆ ಒದಗಿಸಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಬೋರ್ಡ್ ಅಂತ ಇದೆ. ಇಲ್ಲಿ CBSE, ICSE, ಸ್ಟೇಟ್ ಬೋರ್ಡ್ ಇದೆ, NIOS ಇದೆ, ಅದರ್ ಅಂತ ಇದೆ. ನಿಮ್ಮ ಬೋರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಟಗರಿ ವಿದ್ಯಾರ್ಥಿಯ ಕೆಟಗರಿ ಜನರಲ್, OBC, SC, ST ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಅಂತ ಕೇಳಿದರೆ CWSN ಅಂತೇಳಿ SR ನೋ ಆಪ್ಷನ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಡ್ರಾಪ್ ಡೌನ್ ಇದೆ. ನೆಕ್ಸ್ಟ್ ಡಿಸ್ಟಿಕ್ ಸಹ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಸ್ಕೂಲ್ ನೇಮು ಆಯಾ ಜಿಲ್ಲೆ ಎಲ್ಲಾ ಸ್ಕೂಲ್ಗಳು ಸಹ ಇಲ್ಲಿ ನಿಮಗೆ ಕಂಡು ಬರುತ್ತೆ. ಈಗ ನಿಮ್ಮ ಶಾಲೆ ಯಾವುದಿದೆ ಆ ಶಾಲೆಯನ್ನು ನೀವು ಇಲ್ಲಿ ಏನ್ ಮಾಡಬೇಕು ಡ್ರಾಪ್ ಡೌನ್ ಇಂದ ತಗೊಳ್ಬೇಕಾಗುತ್ತೆ. ಸರ್ಚ್ ಮಾಡಿ, ಅಂದ್ರೆ ಇಲ್ಲಿ ಸರ್ಚ್ ಆಪ್ಷನ್ ಇಲ್ಲ, ಜಸ್ಟ್ ನೀವು ಏನ್ ಮಾಡಬೇಕು ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕಾಗುತ್ತೆ, ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್, ನಿಮ್ಮ ಶಾಲೆ ಇರುವಂತಹ ಪಿನ್ ಕೋಡ್ ಅನ್ನು ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಆಫ್ ದ ಸ್ಕೂಲ್ ಅಂತ ಇದೆ, ಅರ್ಬನ್ ರೂರಲ್ ಮೈನ್. ನೋಡಿ ಇದು ಒಂದು ಕ್ರೈಟೀರಿಯಾ, ಸೆಲೆಕ್ಷನ್ ಆಗ್ಲಿಕ್ಕೂ ಸಹ ಒಂದು ಕ್ರೈಟೀರಿಯಾ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ಪೆಷಲ್ ಟ್ಯಾಲೆಂಟ್ 1, 2, 3 ಇದೆ. ಇಲ್ಲಿ 1, 2, 3, 4 ಇದೆ. ನೀವು ಅದನ್ನ ಏನ್ ಮಾಡ್ಬೇಕು, ಇಲ್ಲಿ ಒಂದಷ್ಟು ಡ್ರಾಪ್ ಡೌನ್ ಕೊಟ್ಟಿದ್ದಾನೆ, ಅದರಲ್ಲಿ ನಿಮ್ಗೆ ಇರುವಂತದ್ದನ್ನು ಸಹ ಹಾಕ್ಬೋದು. ಅದರ್ ಅಂತ ಸ್ಟಾರ್ಟ್ ಆಗುತ್ತೆ. ಅದರ್ ಅಂದ್ರೆ ಇಲ್ಲಿ ಇಲ್ದಲೇ ಇರುವಂತದ್ದು. ರಾಷ್ಟ್ರೀಯ ಬಾಲ ಪುರಸ್ಕಾರ,
ವೀರತಾ ಪುರಸ್ಕಾರ, ಸ್ಪೋರ್ಟ್ಸ್ ಕಾಂಪಿಟೆನ್ಸೀಸ್, ಕಲಾ ಉತ್ಸವ್, ಇನ್ಸ್ಪೈರ್ ಮಾನಕ್, ರಾಷ್ಟ್ರೀಯ ಬಾಲ್ ವಿಜ್ಞಾನಿಕ್ ಪ್ರದರ್ಶಿನಿ, HPCC ಒಲಿಂಪಿಯಾಡ್ಸ್, ಮತ್ತೆ ಆರ್ಯಭಟ ಗಣಿತ ಚಾಲೆಂಜ್, ವೀರಗಾಥಾ ಪುರಸ್ಕಾರ, NCC, ಸ್ಕೌಟ್ಸ್ ಅಂಡ್ ಗೈಡ್ಸ್, ನ್ಯಾಷನಲ್ ಚಿಲ್ಡ್ರನ್ ಸೈನ್ಸ್ ಕಾಂಗ್ರೆಸ್ ಅಂತ ಇದೆ. ಇಲ್ಲಿ ನಿಮಗೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಈಗ ಸ್ಕೌಟ್ಸ್ ಅಂಡ್ ಗೈಡ್ಸ್, ಈಗ ವಿದ್ಯಾರ್ಥಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಇದೆಯಾ ಅಥವಾ ರಾಜ್ಯ ಪುರಸ್ಕಾರ ಪಡೆದಿದ್ರೆ ಅದನ್ನು ಸಹ ಹಾಕ್ಬೋದು. ನೆಕ್ಸ್ಟ್ ಎರಡನೇದು, ಇಲ್ಲಿಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಯಾವ ಸೆಲೆಕ್ಟ್ ಮಾಡ್ತೀರಾ ಅದು ಟ್ಯಾಲೆಂಟ್ ಲೆವೆಲ್ ಅನ್ನು ಹಾಕಬೇಕಾಗುತ್ತೆ. ನಂತರ ಎರಡನೇ ಸ್ಪೆಷಲ್ ಟ್ಯಾಲೆಂಟ್ ಏನಿದೆ, ಈಗ ಒಂದು ಅದರ್ ಅಂತ ಹಾಕೊಳ್ತೀನಿ. ಇಲ್ಲಿ ಟಾಪ್ ಡೌನ್ ಅಲ್ಲಿ ಇಲ್ಲ. ವಿದ್ಯಾರ್ಥಿ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಭಾಗವಹಿಸ್ತಾನೆ. ಯಾವ ಲೆವೆಲ್ಗೆ ನೋಡಿ, ಇಲ್ಲಿ ನ್ಯಾಷನಲ್, ಸ್ಟೇಟ್, ಡಿಸ್ಟಿಕ್, ಸ್ಕೂಲ್ ಅಂತ ಇದೆ. ಯಾವ ಲೆವೆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಮತ್ತೆ ಅಗೇನ್ ಸ್ಪೆಷಲ್ ಟ್ಯಾಲೆಂಟ್ 3 ಬಂತು. ಈಗ ಆಲ್ರೆಡಿ ಯಾವ್ದನ್ನ ಆಯ್ಕೆ ಮಾಡಿದ್ದೀರಾ, ಇಲ್ಲಿರೋದ್ರಲ್ಲಿ ಈಗ ಇನ್ಸ್ಪೈರ್ ಮಾನಕ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ, ಇನ್ಸ್ಪೈರ್ ಅವಾರ್ಡಲ್ಲೂ ಸಹ ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ ಅದು ಸಹ ನ್ಯಾಷನಲ್, ಸ್ಟೇಟ್, ಡಿಸ್ಟಿಕ್ ಅಂತ ಇದೆ. ಸ್ಕೂಲ್ ಲೆವೆಲ್ ಸಹ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಲೆವೆಲ್. ಮತ್ತೆ ಇದು ಲೆವೆಲ್ ಆದ್ಮೇಲೆ ನೆಕ್ಸ್ಟ್ ಸ್ಪೆಷಲ್ ಟ್ಯಾಲೆಂಟ್ 4 ಇದೆ. ಇಲ್ಲೂ ಸಹ ಈಗ ವಿದ್ಯಾರ್ಥಿ ಸ್ಪೋರ್ಟ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾನೆ. ಅದು ಸಹ ಲೆವೆಲ್ ನೋಡಿ, ಡಿಸ್ಟಿಕ್ ಲೆವೆಲ್. ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಟ್ಯಾಲೆಂಟ್ ಪೊಸಿಷನ್ ಏನು ಅಂತ ಹೇಳಿ ಕೇಳ್ತಾರೆ. ಇಷ್ಟು ಒಟ್ಟು 4 ಸ್ಪೆಷಲ್ ಟ್ಯಾಲೆಂಟ್ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಡ್ರಾಪ್ ಡೌನ್ ಅಲ್ಲಿ ಇರೋದಾರ ತಗೊಳ್ಳಿ ಅಥವಾ ಅದರ್ಸಾರ ತಗೊಂಡು ನೀವು ಏನ್ ಮಾಡ್ಬೇಕಾಗುತ್ತೆ, ಟೈಪ್ ಮಾಡಿ ಅದರ ಲೆವೆಲ್ ಅನ್ನ ಹಾಕ್ಬೇಕಾಗುತ್ತೆ. ಒಂದು ಟ್ಯಾಲೆಂಟು, ಅದು ಯಾವ ಟ್ಯಾಲೆಂಟು ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಟ್ಯಾಲೆಂಟ್ ಲೆವೆಲ್ ಅನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ಏನಾದ್ರು ಮೆಡಿಕಲ್ ಇಶ್ಯೂಸ್ ಇದ್ರೆ ಬರಿಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಇಲ್ಲ ಅಂದ್ರೆ ಅವರು ಇದು ಮಾಡೋದಿಲ್ಲ, ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ನೇಮ್ ಆಫ್ ದ ಪ್ರಿನ್ಸಿಪಲ್ ಇದೆ, ಅದನ್ನು ಹಾಕ್ಬೇಕಾಗುತ್ತೆ. ಮತ್ತೆ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ, ಪ್ರಿನ್ಸಿಪಲ್ ಮೊಬೈಲ್ ನಂಬರ್ ಅನ್ನು ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಇಮೇಲ್ ಐಡಿ ಇದೆ, ಆ ಇಮೇಲ್ ಐಡಿಯನ್ನು ಸಹ ನೀವು ಹಾಕ್ಬೇಕಾಗುತ್ತೆ. ಅದು ಸ್ಕೂಲ್ ಇಮೇಲ್ ಐಡಿ, ಸ್ಕೂಲ್ HM ಅಥವಾ ಪ್ರಿನ್ಸಿಪಲ್ ನೇಮ್, ಮತ್ತೆ ಮೊಬೈಲ್ ನಂಬರ್, ಮತ್ತೆ ಇಮೇಲ್ ಅಡ್ರೆಸ್ ಅನ್ನು ಹಾಕಿ, ಮತ್ತೆ ಇಲ್ಲಿ ವಿದ್ಯಾರ್ಥಿ ಫಿಲ್ ಮಾಡೋ ತರ ಹೂ ಇಸ್ ಯುವರ್ ರೋಲ್ ಮಾಡೆಲ್ ಅಂಡ್ ವೈ ಅಂತ ಕೇಳಿದ್ರೆ, ಇಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು, ಎಕ್ಸಾಂಪಲ್ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು. ಅದನ್ನು ಯಾಕೆ ಇಷ್ಟಪಡ್ತೀರಾ, ಅವರಲ್ಲಿರುವಂಥ ಟ್ಯಾಲೆಂಟು ಅಥವಾ ಅವರಲ್ಲಿರುವಂಥ ಪಂಕ್ಚುಯಾಲಿಟಿ ಇಷ್ಟಪಡ್ತೀರಾ, ಅದನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ರೋಲ್ ಮಾಡೆಲ್ ಇಷ್ಟ ಅವರನ್ನು ಇಲ್ಲಿ ಬರೆದು ನೀವು ಏನು ಮಾಡಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಇದೆ. ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಇಲ್ಲಿ ಒಂದು ಡಿಕ್ಲರೇಷನ್ ಬಾಕ್ಸ್ ಇದೆ. ಈ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡಬೇಕು, ರಿಜಿಸ್ಟರ್ ಅಂತ ಕೊಟ್ರೆ ಒಂದೇ ಕ್ಲಿಕ್ ಅಲ್ಲಿ ಅದೇನಾಗ್ತದೆ, ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತೆ ಯಾವುದೇ ಎಡಿಟ್ ಆಪ್ಷನ್ ಇರೋದಿಲ್ಲ, ಮತ್ತೆ ಆ ಪೇಜಸ್ ಎಲ್ಲೂ ಸಹ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಇದನ್ನ ಮೊದಲೇ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಳ್ಳೇದು. ಈ ರೀತಿಯಲ್ಲಿ ನೀವು ಏನ್ ಮಾಡ್ಬೋದು, ಪ್ರೇರಣಾ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಧನ್ಯವಾದ.